ಸ್ಟೋರೇಜ್ಗೆ ಎಚ್ ಡಿ ಯೂಸ್ ಮಾಡೋದಾ ಅಥವಾ ಎಸ್ ಎಸ್ ಡಿನ ಯೂಸ್ ಮಾಡೋದಾ ತುಂಬ ಜನಕ್ಕೆ ಈ ಕನ್ಫ್ಯೂಷನ್ ಕಾಮನ್ ಆಗಿ ಇದ್ದೇ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಒಂದು ಮಿಸ್ಟೇಕನ್ನು ಮಾಡ್ತಾರೆ. ಅವರು ಬೆಂಚ್ ಮಾರ್ಕನ್ನು ನೋಡ್ತಾರೆ, ಅವರು ಸ್ಪೀಡನ್ನು ನೋಡ್ತಾರೆ, ಆದರೆ ಒಂದು ಕ್ವಶನ್ ಅವ್ರು ಕೇಳಲ್ಲ, ನನ್ನ ಡೇಟಾ ಎಷ್ಟು ಸೇಫ್ ಅಂತ. ಸ್ಟೋರೇಜ್ ಅಂದರೆ ಸ್ಪೀಡ್ ಅಲ್ಲ. ಎಚ್ ಡಿಯಲ್ಲಿ ಮ್ಯಾಗ್ನೆಟಿಕ್ ಪ್ಲೇಟ್ಸ್ಗಳ ಮೇಲೆ ನಮ್ಮ ಡೇಟಾ ಬಂದ್ಬಿಟ್ಟು ರೈಟ್ ಆಗಿರುತ್ತೆ. ಸೊ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆದರೆ ಪ್ರೊಫೆಷನಲ್ ಆಗಿ ರಿಕವರಿ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾಕೆಂದರೆ ಡೇಟಾ ಬಂದ್ಬಿಟ್ಟು ಫಿಸಿಕಲಿಯಾಗಿ ರೈಟ್ ಆಗಿರೋ ಕಾರಣದಿಂದ. ಹಾಗಾಗಿ ಸರ್ವೈಲೆನ್ಸ್ ಸೆಂಟರ್, ಡಾಟಾ ಸೆಂಟರ್ ಲೈಕ್ ಗೂಗಲ್ ಡ್ರೈವ್ ಇರ್ಬೋದು, ಮೈಕ್ರೋಸಾಫ್ಟ್ ಅವರ ಡ್ರೈವ್ ಇರ್ಬೋದು, ಅವರೆಲ್ಲರೂ ಸಹಿತ ಹಾರ್ಡ್ ಡಿಸ್ಕನ್ನೇ ಯೂಸ್ ಮಾಡ್ತಾರೆ. ಇನ್ನು ಎಸ್ ಎಸ್ ಡಿ ಕತೆ ಕೇಳ್ತೀರಾ? ಎಸ್ ಎಸ್ ಡಿ ಬಂದ್ಬಿಟ್ಟು ಬಿಲ್ಡ್ ಆಗಿರೋದೇ ಫಾಸ್ಟಿಗೋಸ್ಕರ. ಫಾಸ್ಟ್ ಅಂದರೆ ಎಸ್ ಎಸ್ ಡಿ ಅಂದರೆ ಫಾಸ್ಟ್ ಅಂತ ಹೇಳ್ಬೋದು. ಸೊ ಎಸ್ ಎಸ್ ಡಿಯನ್ನು ಯೂಸ್ ಮಾಡೋದು ನಾವು ನಾರ್ಮಲಿಯಾಗಿ ವಿಂಡೋಸನ್ನು ಬೂಟ್ ಮಾಡೋಕ್ಕೆ ಅಥವಾ ಯಾವುದೇ ಒಂದು ಸಾಫ್ಟ್ವೇರನ್ನು ತುಂಬ ಫಾಸ್ಟ್ ಆಗಿ ರನ್ ಮಾಡಬೇಕಾ, ದೆನ್ ಎಸ್ ಎಸ್ ಡಿಯನ್ನು ನಾವು ಯೂಸ್ ಮಾಡಲೇಬೇಕಾಗತ್ತೆ. ಎಸ್ ಎಸ್ ಡಿಯಲ್ಲಿ ಏನು ಮೇಜರ್ ಪ್ರಾಬ್ಲಮ್ ಅಂತ ಹೇಳಿದರೆ, ಎಸ್ ಎಸ್ ಡಿಯಲ್ಲಿ ಡೇಟಾ ಏನಾದರೂ ಲಾಸ್ ಆದರೆ ರಿಕವರಿ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಯಾಕೆ ಅಂತ ಹೇಳಿದರೆ ಇಲೆಕ್ಟ್ರಾನಿಕ್ ಪಾರ್ಟಲ್ಲಿ, ದಟ್ ಮೀನ್ ಲೈಕ್ ರೆಸಿಸ್ಟೆನ್ಸ್ ಇರ್ಬೋದು ಅಥವಾ ಟ್ರಾನ್ಸಿಸ್ಟರ್ ಇರ್ಬೋದು, ಅದರಲ್ಲಿ ಡೇಟಾ ಬಂದ್ಬಿಟ್ಟು ಇಲೆಕ್ಟ್ರಾನಿಕ್ ರೂಪದಲ್ಲಿ ಸೇವ್ ಆಗಿರುತ್ತೆ. ಹಾಗಾಗಿ ರಿಕವರಿ ಪಾಸಿಬಿಲಿಟಿ ತುಂಬ ಅಂದರೆ ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ಎಲ್ಲರೂ ಸಹಿತ ಸ್ಟೋರೇಜಿಗೆ ಲೈಕ್ ಗೂಗಲ್ ಡ್ರೈವ್ ಆಗಿರ್ಬೋದು ಅಥವಾ ಮೈಕ್ರೋಸಾಫ್ಟ್ ಆಗಿರ್ಬೋದು, ಎಲ್ಲರೂ ಸಹಿತ ಹಾರ್ಡ್ ಡಿಸ್ಕನ್ನು ಮೇನ್ ಇದೇ ರೀಸನ್ಗೆ ಯೂಸ್ ಮಾಡುವಂಥದ್ದು. ಸೊ ಇದೆಲ್ಲ ಕಾರಣವನ್ನು ತಿಳಿದ ಪ್ರೊಫೆಷನಲ್ಸು ಯಾವತ್ತು ಎಸ್ ಎಸ್ ಡಿಯನ್ನು ಏನು ಪರ್ಪಸ್ಸಿಗೆ ಯೂಸ್ ಮಾಡಬೇಕು ಅದೇ ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ. ಹಾರ್ಡ್ ಡಿಸ್ಕನ್ನು ಸ್ಟೋರೇಜಿಗೆ ಅಥವಾ ಫೈಲ್ ಸಿಸ್ಟಮಿಗೆ ಅಥವಾ ತುಂಬ ಲಾಂಗ್ ಟರ್ಮ್ ನಿಮಗೆ ಸ್ಟೋರೇಜ್ ಸೇಫ್ ಆಗಿರಬೇಕು ಅಂದರೆ ಎಚ್ ಡಿಯನ್ನು ಯೂಸ್ ಮಾಡಬೇಕು. ಸೊ ಹೋಪ್ಫುಲ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನಿಮಗೆ ಇದೇ ಥರದ ಕಂಟೆಂಟ್ ಬೇಕು ಅಂದರೆ ನನ್ನ ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.